ಓಕೆ. ಸ್ಯಾಂಡಲ್‌ವುಡ್ ನಲ್ಲಿ ಕೊಡಗಿನವರು ಇತ್ತೀಚೆಗೆ ತುಂಬಾ ಜನ ಬೆಳೀತಾ ಇದ್ದಾರೆ. ಹೌದು. ನೀವಾಗಿರ್ಬೋದು, ರಶ್ಮಿಕಾ ಅವರಾಗಿರ್ಬೋದು, ಇನ್ನೂ ಒಂದಷ್ಟು ಜನರಿದ್ದಾರೆ. ಹೌದು. ಸೊ ನೀವು ಮತ್ತೆ ರಶ್ಮಿಕಾ ಅವರು ಪುಷ್ಪ 2 ಅಲ್ಲಿ ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಟಿಸಿರೋದ್ರಿಂದ ಅಲ್ಲೇನಾದ್ರೂ ನಿಮ್ಮ ಭಾಷೆಯನ್ನ ಮಾತಾಡಿದ್ರ, ಕೂರ್ಗ್ ಭಾಷೆಯನ್ನ ಅಂತ? ಖಂಡಿತವಾಗ್ಲು. ಯಾಕಂದ್ರೆ ನನಗೆ ಮುಂಚೆಯಿಂದಾನೇ ಅವರು ಪರಿಚಯ ಇದ್ರು. ಹ್ಮ್. ನಮ್ಮ ಇಬ್ಬರ ಊರು ಕೂಡ ಒಂದೇ ಊರಾಗಿರೋದ್ರಿಂದ ಮುಂಚೆಯಿಂದಾನೇ ನಮ್ಮ ಪೇರೆಂಟ್ಸ್‌ಗೆ ಅವ್ರ ಪೇರೆಂಟ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಹಾಗೆ ಗೊತ್ತಿತ್ತು. ಬಟ್ ರಶ್ಮಿಕಾ ಅವ್ರು ಅಷ್ಟು ಪರ್ಸನಲ್ ಆಗಿ ಅಷ್ಟೊಂದು ಇದು ಗೊತ್ತಿರಲಿಲ್ಲ. ಬಟ್ ಭೇಟಿ ಮಾಡಿದ್ದೆ ಒಂದು 2 ಸಲ ಮಾಡಲಿಂಗ್ ಮಾಡ್ಬೇಕಾದ್ರೂ ಕೂಡ ಭೇಟಿ ಮಾಡಿದ್ದೆ. ಆ ಇದ್ರಲ್ಲೇ ಅವ್ರನ್ನ ಲಾಸ್ಟ್ ಟೈಮ್ ಪುಷ್ಪ ಶೂಟ್ ಅಲ್ಲಿ ಮೀಟ್ ಮಾಡಿದಾಗ ಕೂಡ ಅವರು ಕೊಡವ ತಕ್ಕಲ್ಲೇ ಮಾತಾಡ್ಸಿದ್ರು. ನಾವು ಹಾಗೆ ಒಂದೆರಡು ಮಾತುಗಳು ಆಡಿದ್ವಿ. ಹೇಗಿದ್ದಾರೆ ಫ್ಯಾಮಿಲಿ ಎಲ್ಲ ಅಂತೆಲ್ಲ ಮಾತಾಡ್ಕೊಂಡು ನಮ್ಮ ಭಾಷೆಯಲ್ಲೇ ಹೌದು ಅದು ಮಾತಾಡಿದ್ವಿ. ಓಕೆ ಬ್ರೋ, ಇತ್ತೀಚೆಗೆ ಒಂದು ರಶ್ಮಿಕಾ ಅವ್ರ ಬಗ್ಗೆ ಒಂದು ಟ್ರೋಲ್ ಆಗಕ್ಕೆ ಶುರುವಾಯ್ತು. ನಾನು ಹೈದರಾಬಾದ್ನವರು ಅಂತ ಹೇಳೋದು. ಹೌದು. ಸೊ ಅದು ಬೇಸಿಕಲಿ ಇನ್ನೊಂದೇನಂತಂದ್ರೆ ಕೊಡವ ಸಮಾಜದ ಕಡೆಯಿಂದ ಕೊಡವ ನ್ಯಾಷನಲ್ ಕೌನ್ಸಿಲಿಂಗ್ ಕಡೆಯಿಂದ ಏನೋ ಒಬ್ಬ ಲಾಯರ್ ನಾಚಪ್ಪ ಅನ್ನುವಂಥವ್ರು ಕೂಡ ಅವ್ರ ಪರವಾಗಿ ನಿಲ್ತಾರೆ. ಸೊ ಕೂರ್ಗ್ನವರಿಗೆ ನಮ್ಮ ಕಮ್ಯುನಿಟಿ ಅನ್ನುವಂಥದ್ದು ಒಂದು ಕೈ ಜಾಸ್ತಿನೇ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಇರೋ ಸ್ವಲ್ಪ ಜನ ಆದ್ರೂ ಅದು ನಾನು ಬರೀ ಕೂರ್ಗಂತ ನಾನು ಹೇಳಲ್ಲ. ಯಾರೇ ಆಗಲಿ ಅವರ ಕಮ್ಯುನಿಟಿ ಕಾಸ್ಟ್ ಅಂತ ಬಂದಾಗ ಅದು ಜಾಸ್ತಿನೇ ಇದು ಮಾಡ್ತಾರೆ. ಪರ್ಸನಲ್ ಆಗಿ ನನಗೇನ್ ಅನ್ಸೋದಂದ್ರೆ ಬರೀ ಕಾಸ್ಟ್ ಅಂಡ್ ಕಮ್ಯುನಿಟಿ ಮಾತ್ರ ನೋಡ್ಕೊಂಡು ಹೋಗ್ಬಾರ್ದು. ಒಬ್ಬ ಒಳ್ಳೆ ಮನುಷ್ಯ ಇನ್ನೊಂದ್ ಕಡೆ ಇದ್ದಾಗ ಅವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಬಹಳಷ್ಟು ಅವ್ರದ್ದು ಟ್ರೋಲಿಂಗ್ ನಡೀತಾ ಇತ್ತು, ಇಶ್ಯೂಸ್ ನಡೀತಾ ಇತ್ತು, ಬಹಳ ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇತ್ತು ಅನ್ನೋ ಒಂದು ಕಾರಣಕ್ಕಾಗಿ ನಾಚಪ್ಪ ಅವರು ನಿಂತು ಇಲ್ಲ ಈ ತರ ಮಾಡಬಾರ್ದು, ಆ ಹೆಣ್ಮಗುಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳಿ ಅವ್ರ ಪರ ನಿಲ್ತಾರೆ. ಸೊ ಅದು ಒಂದು ಒಳ್ಳೆ ವಿಚಾರನೇ. ಯಾರೋ ಒಬ್ರು ಇನ್ನೊಬ್ರಿಗೆ ಸಪೋರ್ಟಿವ್ ಆಗಿ ನಿಲ್ಲೋದು ಒಂದು ಒಳ್ಳೆ ವಿಚಾರನೇ. ಇನ್ಫ್ಯಾಕ್ಟ್ ಇದು ಬಂದಾಗ್ಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ್ಲೂ ಕೂಡ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದೇ ತರ ಬಹಳಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕ್ತಾರೆ. ಇವಾಗ ನಾನೇ ಈ ಸಿನಿಮಾ ಆದ್ಮೇಲೆ ಪುಷ್ಪ 2 ಆದ್ಮೇಲೆ ಸುಮ್ನೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಮೇನ್ ರೀಸನ್ ಏನು ಅಂದ್ರೆ ಇವಾಗ ಯಾರೇ ಆಗಿರ್ಲಿ, ನಾನಾಗಿರ್ಲಿ, ನೀವಾಗಿರ್ಲಿ, ಒಂದು ಪಾಸಿಟಿವ್ ಕಮೆಂಟ್ಸ್ ಒಂದಷ್ಟು ನೋಡಿದಾಗ ಒಂದು ಸಂತೋಷ ಪಡ್ತೀವಿ, ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸಡನ್ ಆಗಿ ಒಂದು ನೆಗೆಟಿವ್ ಕಮೆಂಟ್ ಕಂಡಾಗ ಆ ಪಾಸಿಟಿವ್ ಕಮೆಂಟ್ಸ್ಗೆ ಎಷ್ಟು ಖುಷಿ ಪಟ್ಟಿರ್ತೀವೋ ಅದಕ್ಕಿಂತ ಜಾಸ್ತಿ ಬೇಜಾರು ಆ ನೆಗೆಟಿವ್ ಕಮೆಂಟ್ ನೋಡಿದಾಗ ಆಗುತ್ತೆ. 100%. ಅಂಡ್ ನೆಗೆಟಿವ್ ಕಮೆಂಟ್ಸ್ ಮಾಡೋ ಬಹಳಷ್ಟು ಜನ ಇದಕ್ಕೋಸ್ಕರನೇ ಮಾಡ್ತಾರೆ. ಅಂದ್ರೆ ಇದನ್ನ ಅಟೆನ್ಷನ್ ಸಿಗ್ಬೇಕು ನಮಗೆ, ಅಷ್ಟ್ರಲ್ಲಿ ಅವ್ರು ರಿಪ್ಲೈ ಮಾಡ್ತಾರೆ. ಅವ್ರು ಉರ್ಕೊಂಡಾದ್ರೂ ನಮಗೆ ರಿಪ್ಲೈ ಮಾಡ್ತಾರೆ. ಸೊ ರಿಪ್ಲೈ ಸಿಕ್ಕಿದ ತಕ್ಷಣ ನಮಗೆ ಲೈಮ್ ಲೈಟ್ ಸಿಗುತ್ತೆ ಅಂತ. ವೇಸ್ಟ್ ಅದು. ಯಾಕಂದ್ರೆ ಅವ್ರ ಪ್ರೊಫೈಲ್ ಇಂದಾನು ಅದನ್ನ ಮಾಡಲ್ಲ, ಯಾವ್ದೋ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಾರೆ. ಅಂಡ್ ಈ ನೆಗೆಟಿವ್ ಇದು ಮಾಡೋದ್ರಿಂದ ಯಾರಿಗೂ ಸಂತೋಷನೂ ಕೊಡಲ್ಲ. ಸೊ ಆದಷ್ಟು ನನಗನ್ಸೋ ಪರ್ಸನಲಿ ಆದಷ್ಟು ಒಂದ್ ಸ್ವಲ್ಪ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರನೇ ಇರಿ. ಈ ಕಮೆಂಟ್ಸ್ ಅದು ಇದು ಅನ್ನೋ ಒಂದು ವಿಷಯದಿಂದ ದೂರನೇ ಇದ್ರೆ ಬಹಳಷ್ಟು ಒಳ್ಳೇದು. ನಮ್ಮ ಮನಃಶಾಂತಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅದನ್ನ ಓದ್ಕೊಂಡು ಅದನ್ನ ನೋಡ್ಕೊಂಡು ಬೇಜಾರು ಮಾಡ್ಕೊಂಡು ಅದ್ರ ಪ್ರಕಾರ ನಾವು ಬಿಹೇವ್ ಮಾಡಕ್ ಹೋದ್ರೆ ನಮ್ಮ ತನನ ನಾವು ಕಳ್ಕೊಬಿಡ್ತೀವಿ. ಸೊ ಅದಲ್ಲದೆ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನ ಅರ್ಥ ಮಾಡ್ಕೊಂಡು, ನಮ್ಮ ಕಲೆಗೆ ಏನು ಬೇಕೋ ಅದನ್ನ ಅರ್ಥ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.